ಸತ್ತಿನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ. ಅವನು ಲಾಂಗ್ ಮುಟ್ಟಿದ್ರೆ ಲಾಂಗು ರಕ್ತದ ದಾಹಕ್ಕೆ ತಮಟೆ ಹೊಡ್ಕೊಂಡು ಎದ್ದೆದ್ದು ಕುಣಿಯುತ್ತೆ. ಅವನಿಗೆ ರೌಡಿಸಮ್ ಅಲ್ಲಿ ಇನ್ನೂ ಒಂದ್ ಹೆಸರಿದೆ, ತಲ್ವಾರ್. ಅವನು ನಾನು ಸಾಕಿರೋ ಹುಲಿ. ಈಗ ಶುದ್ಧವಾದ ಮನ್ಸಿಂದ ಹೇಳು, ನಿಂಗ್ ನಾನ್ ಬೇಕಾ ಇಲ್ಲ ನಿನ್ ರೌಡಿಸಂ ಬೇಕಾ? ಪಲ್ ಮರು ಕಳಿಸಿತೇನೋ ಪಲ್ ಪಿಸು ನುಡಿತೀಗ ದಿಲ್ ಹುಸಿ ಅನಿಸಿತೇಕೋ ಪಲ್. ನೀನ್ ಪ್ರೀತಿಸಿದ ಹುಡುಗಿ ನಿನ್ ತಾಯಿ ಸಮಾನ ಅಂತೆ. ಹಾಗಾದ್ರೆ ನಿಮ್ ಹುಡುಗಿನ ಮುಟ್ಟಿದ್ರೆ ನಿಮ್ಮ ಅಮ್ಮನ್ ಮುಟ್ದಂಗೆನಾ? ಈ ಕಲ್ಕಿನ ಮುಟ್ಟೋಕೆ ಹತ್ತಾನೆ ಬಲ ಬೇಕು. ಫಸ್ಟ್ ಟೈಮ್ ನನ್ನ ರೌಡಿಸಮ್ ಲೈಫ್ ನಲ್ಲಿ ಇಂಥ ಒಬ್ಬ ರೌಡಿನ ನಾನು ನೋಡ್ತಾ ಇರೋದು. ಹಿಡಿಯೋ ಲಾಂಗ್ ಗ್ರಿಪ್ ಇರಬೇಕು, ಎಳೆಯೋ ಲಾಂಗ್ ಶಾರ್ಪ್ ಇರಬೇಕು. ಆ ತಾಯಿಗೇನ್ ಗೊತ್ತು ನೀನ್ ಬಡವ್ರ ಮನೆ ರಕ್ತ ಕುಡಿಯೋ ನರರಾಕ್ಷಸ ಅಂತ. ನೀನ್ ಸಾವಿನ ಮನೆಗ್ ಬಂದಾಗ್ಲೇ ಗೊತ್ತಾಯ್ತು ಆ ದೀಪಕ್ ಬೆಂಕಿ ನೀನೇ ಹಚ್ಚಿದ್ಯಾ ಅಂತ. ತಪ್ಪಿ ನಾನು ಮತ್ತೆ ತಲ್ವಾರ್ ಹಿಡಿದ್ರೆ ಒಬ್ಬೊಬ್ಬನು ಅನಾಥ ಶವಗಳಾಗೋಗ್ತೀರಾ. ಜಾನು, ಪ್ಲೀಸ್ ಜಾನು, ನನಗೆ ಈ ಥರ ಶಿಕ್ಷೆ ಕೊಡ್ಬೇಡ ಜಾನು. ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಜಾನು. ಜಾನು ಪ್ಲೀಸ್. ಈ ಮೀಟ್ ಮಾಡ್ತಾ ಇದೀವಿ ಇದಲ್ಲ ಫಸ್ಟ್ ಟೈಮ್ ಅವ್ರು ಬಂದಿದ್ದು ಅಂದರೆ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಪಲ್ ಸಾಂಗಿಗೆ ಅವ್ರ ಜೊತೆ ಅಂದರೆ ನಮ್ಮ ಜೊತೆಗೆ ಬಂದಿದ್ರು. ಅವತ್ತಿಂದ ಅದಕ್ಕಿಂತ ಮುಂಚೆ ಇಲ್ಲಿಗೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಒಂದು ಫ್ಯಾಮಿಲಿ ಥರ ಬಂದಿದ ತಕ್ಷಣ ಅಷ್ಟು ಟ್ರೀಟ್ ಮಾಡಿದ್ರು, ಅದಕ್ಕೆ ತುಂಬ ಖುಷಿ ಆಯಿತು. ಅವ್ರ ಸಪೋರ್ಟ್ ಇದೆ, ನಿಮ್ಮೆಲ್ಲರೂ ಸಪೋರ್ಟ್ ಇದೆ. ಹಾಗೆ ಅಣ್ಣ ಎಲ್ಲ ಹೇಳಿದ್ದಾರೆ, ನಾನೇನು ಜಾಸ್ತಿ ಹೇಳೋದಿಲ್ಲ. ಏನಂದರೆ ಒಂದು ಮೇಜರ್ ಕ್ಯಾರೆಕ್ಟ್ರು ಅಣ್ಣನ ಜೊತೆ ತುಂಬ ಲೀಡ್ ಅಂದರೆ ತುಂಬ ಕ್ಯಾರಿ ಮಾಡೋದು, ಸ್ಟಾರ್ಟಿಂದ ಎಂಡ್ ತನಕ ಅವ್ರ ಜೊತೆ ಮಾಡೋದು. ಆ ಕಂಫರ್ಟ್ ಝೋನ್ ಸಿಗೋಕ್ಕೆ ಅವ್ರ ಕಾರಣ, ಅಂದರೆ ಆ ಗಿವ್ ಆ್ಯಂಡ್ ಟೇಕ್ ಸಿಗೋಕ್ಕೆ ಅವ್ರು ಎಷ್ಟು ಚೆನ್ನಾಗಿ ಅದು ಇದು ಮಾಡ್ತಾರೋ, ಅಂದರೆ ಅಪೋಸಿಟ್ನವ್ರಿಗೆ ಯಾವ ಥರ ಗಿವ್ ಆ್ಯಂಡ್ ಟೇಕ್ ಕೊಡ್ತಾರೋ ಅಷ್ಟು ಚೆನ್ನಾಗಿ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಆಮೇಲೆ ನಮ್ಮ ಮುರಳಿ ಸರ್ ಡೈರೆಕ್ಟ್ರು ಅವ್ರು ತುಂಬ ಹೇಳಿದ್ದಾರೆ, ಈ ಥರ ಮಾಡು, ಈ ಥರ ಕಲಿಯೋಕ್ಕೆ ನಾನು ಫಸ್ಟ್ ಅಂದರೆ ಗುರುಗಳು ಅಂತಾರಲ್ಲ ಅದಕ್ಕೆ ಇವ್ರ ಕಾರಣ. ಆಮೇಲೆ ಸುರೇಶ್ ಸರ್ ಅಷ್ಟೇ, ನನಗೆ ಕೆಲವು ಪಾಯಿಂಟ್ ಹೇಳಿದ್ದಾರೆ, ಹಿಂಗೆ ಮಾಡು ಹಿಂಗೆ ಮಾನಿಟರ್ ನೋಡ್ಕೊಂಡು ಹಿಂಗೆ ಅಂತ. ಅದು ತುಂಬ ಖುಷಿ. ಒಂದು ಒಳ್ಳೆ ಸಿನಿಮಾನ ನಿಮ್ಮೆಲ್ಲರ ಮುಂದೆ ತಂದಿದ್ದೀವಿ. ಈ ನಾಳೆ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟು ಕೊನೆವರೆಗೂ ಇರಲಿ. ಇದನ್ನೆಲ್ಲ ಸರ್ ಹೇಳ್ತಾರೆ. ಥ್ಯಾಂಕ್ ಯು. ಇವತ್ತರು ಕನ್ನಡದವರು ಯಾರು ಕೈ ಬಿಟ್ಟಿಲ್ಲ. ಸೊ ಅದಕ್ಕೆ ನಾವು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಅದನ್ನ ಜನಕ್ಕೆ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಸೊ ಇವತ್ತು ಆನೇಕಲ್ಲಲ್ಲಿ ಅನ್ನಪೂರ್ಣ ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ವಿ. ಸೊ ನಮ್ಮ ಅಣ್ಣ ಬರೇಗೌಡ ಅಣ್ಣ ನಮಗೆ ಬಂದ್ಬಿಟ್ಟು ಅವತ್ತಿಂದ ಸಪೋರ್ಟ್ ಮಾಡಿ, ಯಾಕಂದರೆ ನಮ್ದು ಒಂದೇ ನಾವು ಮಾತಾಡ್ತಾ ಇದ್ರೆ ನಮ್ಮ ಅಣ್ಣ ಊರಲ್ಲಿ ನಮ್ಮ ಅಣ್ಣ ಮಾತಾಡ್ದಂಗೆ ಇರುತ್ತೆ. ನನಗೆ ನಮ್ದು ಒಂದೇ ಲ್ಯಾಂಗ್ವೇಜ್ ಇಲ್ಲ, ಅದೇ ಥರ ಕೊಟ್ಟು ನಾವು ಹೊಸಕೋಟೆ ಈ ಬೆಲ್ಟಲ್ಲಿ ನಾನು ಬೆಳೆದಂತ. ನಮ್ಮ ಬೆಲ್ಟು ತೆಲುಗು ಬೆಲ್ಟಲ್ಲೇ ಬೆಳೆದಿದ್ದು. ಕೆಲವು ಕಡೆ ತೆಲುಗು ಬೆಲ್ಟಲ್ಲಿ ಕನ್ನಡ ಸಿನಿಮಾ ಅನ್ನೋದು ಕಡಿಮೆ ಓಡೋದ್ರಿಂದ ತೆಲುಗು ವರ್ಷನ್ ಥರನೇ ಸಿನಿಮಾ. ಯಾಕಂದರೆ ಏನೋ ಒಂದು ಸಣ್ಣ ಬಜೆಟಲ್ಲಿ ಏನೋ ಮಾಡೋದು ಸಿನಿಮಾ. ಸೊ ಜನ ದುಡ್ಡು ಕೊಟ್ಟು ಬರೋದಕ್ಕೂ ಯೋಚನೆ ಮಾಡ್ತಾರೆ, ಸೊ ನಾವು ಕೊಡೋ ದುಡ್ಡಿಗೆ ವರ್ತಾ ಇಲ್ವೋ ಅನ್ನೋ ಥರ. ಸೊ ಈಗ ನಾವು ತೆಲುಗು ಸಿನಿಮಾ ಕಾಂಪಿಟೇಷನ್ ಆಗ ಮಾಡ್ತಾರೆ. ಈ ಸಿನಿಮಾನ ಬಜೆಟ್ ಒಂದು ಪ್ಲ್ಯಾನ್ ಮಾಡಿ ಈಗಿನ ಟ್ರೆಂಡಲ್ಲಿ ಸಿನಿಮಾ ಹೆಂಗೆ ಜನ ನೋಡ್ತಾರೆ ಅನ್ನೋದನ್ನು ಕತೆ ಬೇಸರ ಇಟ್ಕೊಂಡು ಸಿನಿಮಾ ಮಾಡಿದ್ರು. ಈ ತಲ್ವಾರ್ ಅನ್ನೋ ಸಿನಿಮಾ ಏನಕ್ಕೆ ಜನ ಅದು ಒಳಗಡೆ ಬಂದು ಈಗಿನ ಕಾಂಪಿಟೇಷನ್ಗೆ ಅದು ಕಾಂಪಿಟೇಟ್ ಆಗುತ್ತೆ ಅಂದರೆ ಇದು ಒಂದು ರೌಡಿಸಮ್ ಸಿನಿಮಾ ಮಾತ್ರ ಅಲ್ಲ, ಇದು ಒಂದು ಸಂಬಂಧದ ಸುತ್ತ ನಡೀತಕ್ಕಂಥ ಇದು ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲಿ ನಡೀತಕ್ಕಂಥ ಒಂದು ಘಟನೆ ಇದು. ಸೊ ಸಿನಿಮಾ ಒಳಗಡೆ ಬರೋವರೆಗೂ ತಲ್ವಾರನ ಪೋಸ್ಟ್ರು ಆ ರೌಡಿಸಮ್ ಅದೆಲ್ಲ ಕಾಣುತ್ತೆ. ಒಳಗಡೆ ಬಂದಮೇಲೆ ಅದ್ರ ಜೊತೆಗೆ ಒಂದು ಪ್ರತಿಯೊಬ್ಬ ಮನುಷ್ಯನ ಲೈಫ್ ಸ್ಟೋರಿನ ಅದ್ರಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಇದು ಈಗಿನ ಪರಿಸ್ಥಿತಿಗೆ ಕನ್ನಡ ಸಿನಿಮಾನ
ಜನ ಬರದೇ ಇರೋದಕ್ಕೆ ಒಂದು ಸ್ಮಾಲ್ ಆಗಿ ಬರ್ತಕ್ಕಂಥ ಸಿನಿಮಾಗಳನ್ನ ಒಂದು ವಿಷಯ ಇದೆ ಅಲ್ವಾ, ಅದನ್ನ ಮೀರಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಕ್ಕಂಥ ಒಂದು ಸಿನಿಮಾ ಸರ್. ಪ್ರವೀಣ್ ಅಂತ ಇದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ಸೊ 4 ಆ್ಯಕ್ಟರ್ ಇದರಲ್ಲಿ ಕನ್ನಡದಲ್ಲಿ ನಂಬರ್ 1 ಫೈಟ್ ಮಾಸ್ಟರ್ ಅಂತಿದ್ದಾರೆ. ಇನ್ನು ನಮ್ಮ ಡ್ಯಾನಿ ಆಗಿರ್ಬೋದು, ವಿನೋದ್ ಮಾಸ್ಟರ್ ಆಗಿರ್ಬೋದು, ಕುಂಪಚಂದ್ರ ಆಗಿರ್ಬೋದು, ಎಲ್ಲ ನಂಬರ್ 1. ಏನು ನಮ್ಮ ದರ್ಶನ್ ಸರ್ ಯಾರೇನು ಮಾಡ್ತಾರೆ ಅಂಥ ಫೈಟ್ಗಳನ್ನ ಇಟ್ಕೊಂಡೆ ಬೇರೆ ಥರ ಒಂದು ಶೇಪ್ ಮಾಡಿದ್ರು ಫೈಟ್ಗಳನ್ನ. ಇದು ಸಿನಿಮಾ ಒಂದೊಂದು ಭಾಗನೂ ಒಂದೊಂದು ಥರ ಡಿಸೈನ್ ಮಾಡಿದ್ದೀವಿ ಸರ್. ಒಂದು ಆ್ಯಕ್ಷನ್ ಅಂತ ಬಂದಾಗ ಇದರಲ್ಲಿ 4 ಆ್ಯಕ್ಷನ್ ಇದೆ. ಸೊ ಇದರಲ್ಲಿ ಒಂದು ನಮ್ಮ ಜೆ ಕೆ ಸರು ಇದರಲ್ಲಿ ಒಂದು ಮೇಜರ್ ರೋಲ್ ಮಾಡಿದ್ದಾರೆ. ಇವ್ರಿಗೆ ಒಂದು ಇಂಟ್ರಡಕ್ಷನ್ ಫೈಟ್ ಇದೆ, ಅದು ತುಂಬ ಚೆನ್ನಾಗಿದೆ. ಸೊ ಇನ್ನು ಒಂದೊಂದು ಸ್ಟೆಪ್ ಅಂದರೆ ಡ್ಯಾನಿ ಮಾಸ್ಟರ್ ಒಂದು ಈ ಥರ ಒಬ್ಬೊಬ್ರು ಒಂದೊಂದು ಶೈಲಿಯಲ್ಲಿ ಫೈಟಿಂಗ್ನ ಶೂಟ್ ಮಾಡಿದ್ದೀವಿ ಇದು. ಸೊ ಆಮೇಲೆ ಇದು ಪ್ರವೀಣ್ 4 ಸಾಂಗ್ ಎಲ್ಲ ರಿಲೀಸ್ ಆಗಿದೆ. ಈಗ ನಾಳೆ 7ನೇ ತಾರೀಕು ರಿಲೀಸ್ ಆಗ್ತಿದೆ. ನಿಮ್ಮ ಆನೆ ಆಗ್ತಿದೆ, ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ನಮ್ಮ ಸಿನಿಮಾಗೆ ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀವಿ ಸರ್. ಯಾಕಂದರೆ ಫಸ್ಟ್ ಟೈಮ್ ನಾನು ಯಾವುದೋ ಒಂದು ವಿಷಯಕ್ಕೆ ಬಂದು ನಮ್ಮ ಅಣ್ಣ ನಮ್ಮದು ಸಂಬಂಧ ಗಟ್ಟಿ ಆಗ್ತಾ ಬಂತು. ಬಟ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ನಾನು ಬಂದಾಗ ಅಣ್ಣ ಈ ಥರ ಮಾಡಿದ್ದೀವಿ ಅಂದಾಗ ನಿಮ್ಗೆ ಏನು ಸಪೋರ್ಟ್ ಬೇಕಪ್ಪ ನಾನು ಮಾಡ್ತೀನಿ, ಆನೇಕಲ್ ಕಡೆ ನಿಮಗೆ ನಾನೆಲ್ಲ ಮಾಡಿಕೊಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿ ನಮ್ಮ ಅಣ್ಣಂಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನಮ್ಮ ಧರ್ಮ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಕಾರಣ ಅವ್ರದ್ದು ಒಂದು ಶೇಡ್ ಇತ್ತು, ಆ ಶೇಡನ್ನು ಉಲ್ಟಾ ಮಾಡಿ ಈಗ ಬೇರೆ ಥರ ತೋರಿಸಿದ್ದೀವಿ. ಖಂಡಿತ ಅವ್ರು ಈ ಸಿನಿಮಾದಲ್ಲಿ ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಅದಾದಮೇಲೆ ನಮ್ಮ ಅವಿ ಅವರು ಒಂದೇ ಸಿನಿಮಾ ಅಂತ ಹೇಳೋದಕ್ಕೆ ಆಗಲ್ಲ, ಯಾಕಂದರೆ ಆ ಥರ ಮಾಡಿದ್ದಾರೆ, ಆ ಥರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ನನ್ನ ಸಿನಿಮಾ ಕಷ್ಟ ಇದೆ ಕನ್ನಡ ಇಂಡಸ್ಟ್ರಿ. ದಯವಿಟ್ಟು ಆನೇಕಲ್ ಜನ, ಸುತ್ತಮುತ್ತ ಇರೋವಂಥ ಒಂದು ಜನ ದಯವಿಟ್ಟು ಸಿನಿಮಾ ನೋಡಿ ನಮ್ಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ನಮ್ಮ ಧರ್ಮ ಸರು ಹೀರೋ ಇದರಲ್ಲಿ ಅವರ ತಂದೆಯವರು ಸುಮಾರು ವರ್ಷಗಳಿಂದ ಚಿತ್ರರಂಗಕ್ಕೆ ದುಡಿದಿದ್ದಾರೆ. ಅವರು ಗುಣನೇ ಬೇರೆ. ನಾವು ಈ ನಡುವೆ ಎಲ್ಲನೂ ಟ್ರೈಲರಲ್ಲಿ ನೋಡ್ತಾ ಇದ್ದೀವಿ, ಥಿಯೇಟರ್ ಇದರಲ್ಲಿ ಗಾಂಧಿನಗರದಲ್ಲಿ. ಅವ್ರ ಮಾತು, ಅವರಿದು ಇಡೀ ನಮ್ಮ ಕರ್ನಾಟಕ ಜನನೇ ಗೆದ್ದಿರೋ ಅಂಥವರು. ಅಂಥವ್ರ ಮಗ, ಅಂಥವ್ರ ಹೊಟ್ಟೆ ಹುಟ್ಟಿ ಇವತ್ತು ಅಂಥವ್ರ ಮಗ ತಲ್ವಾರ್ ಹೀರೋ ಆಗಿ ಬಂದವರಾದರೆ ನಮಗೆ ಶಾನ ಖುಷಿ ಆಗ್ತಾಯಿದೆ. ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ಅವಿನಾಶ್ ಇನ್ನೊಬ್ಬರು, ಅದರಲ್ಲೇ ಅವರು ಮಿನಿ ಡಿ ಬಾಸ್ ಇದ್ದಂಗೆ ಅವ್ರು ನೋಡಿದ್ರೆ ಮುಖ ಪರಿಚಯ ಅಂತ ಇಂಥವ್ರು ನೋಡಿದ್ರೆ ದರ್ಶನ್ ಸರ್ ಬಂದವರೇ ಅನ್ಕೊಬೇಕು, ಆ ಥರ ಇದ್ದಾರೆ. ಅವರು ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಆಮೇಲೆ ಪ್ರೊಡ್ಯೂಸರ್ ಮುರಳೀವರ್ಮನು, ನಿರ್ಮಾಪಕರು ಸುರೇಶು, ಡೈರೆಕ್ಟ್ರು ಮುರಳೀವರ್ಮನು, ನಿರ್ಮಾಪಕರು ನಮ್ಮ ಸುರೇಶು, ನನಗಿಬ್ರು ಅವ್ರು ನನ್ನ ತಮ್ಮಂದ್ರಿದ್ದಂಗೆ, ಸ್ವಂತ ಕೂಡ ಹುಟ್ಟಿದ ತಮ್ಮಂದ್ರಿದ್ದಂಗೆ. ಕಷ್ಟಪಟ್ಟು ಭಾರಿ ಇದರಿಂದ ಒಳ್ಳೆ ಕತೆ ಮಾಡೋರೆ ನಮ್ಮ ಮುರಳಿಯವರು. ನಮ್ಮ ಹಳ್ಳಿ ಸೊಗಡಿಂದ ಹೋಗಿ ಆ ಕತೆ ನೀವು ನೋಡಿ ಆಮೇಲೆ ನಿಮ್ಮ ಮನಸ್ಸಲ್ಲಿ ನೀವೇ ತಿಳ್ಕೊತೀರಾ. ಅವೆಲ್ಲ ನಾವು ನಡುವೆಲ್ಲ ನೋಡಿದ್ದೀವಿ. ಭಾರಿ ಕಷ್ಟಪಟ್ಟು ಕೆಳಮಟ್ಟದಿಂದ 15 ವರ್ಷದಿಂದ ಗಾಂಧಿನಗರದಲ್ಲಿ ಅವರಿದ್ದು. ಸುರೇಶ್ ಅವರು ಸುಮಾರು ಫಿಲಮ್ಗಳೆಲ್ಲನೂ ಕ್ಯಾಮ್ರಾಮ್ಯಾನ್ಗಳಿಂದ ಇದು ಮಾಡ್ಕೊಂಡು ಎಲ್ಲ ಸರ್ವಿಸ್ ಮಾಡಿಕೊಂಡು ಫಿಲಮ್ ಇಂಡಸ್ಟ್ರೀಸಲ್ಲಿ ಒಳ್ಳೆ ಸರ್ವಿಸ್ ಆಗಿದೆ. ಇವತ್ತು ನಿರ್ಮಾಪಕರ ಸ್ಥಾನದಲ್ಲಿ ಸ್ವಂತ ಬಂಡವಾಳ ಹಾಕಿ ಪಾಪ ಏನೇನೋ ಕಷ್ಟಪಟ್ಟು ಅವರಿವತ್ತು ಈ ಫಿಲಮ್ನ ಒಳ್ಳೆ ಕತೆ ನೀವು ನೋಡಿದ್ರೂ ಬೈರೇಗೌಡರು ಹೇಳಿದ್ದು ಮೀಡಿಯಾದಲ್ಲಿ ಕರೆಕ್ಟಾಗಿರಬೇಕು ಅನ್ನಬೇಕು, ಸೂಪರಾಗಿ ಹಿಟ್ಟಾಗ್ತದೆ ಅಂತ ನಾನು 100% ನಾನು ಹೇಳ್ತಾ ಇದ್ದೀನಿ. ಆ ಫಿಲಮ್ ಕತೆ ಒಂದು ರೌಡಿ ಯಾವ ಥರ ಮುಚ್ಚಿಡಿದ್ರೆ ಅವ್ರ ಸಂಸಾರ ಏನಾಗ್ತದೆ, ರೌಡಿಜಮ್ ಮರ್ಡರ್ ಮಾಡಿದ್ಮೇಲೆ ಅವ್ರ ಫ್ಯಾಮಿಲಿ ಏನಾಗ್ತದೆ, ಅದರಿಂದ ಎಷ್ಟು ಆಲ್ಕೋಹಾಲ್ ಆಗಿ ಒಂದು ಎಷ್ಟು ಫ್ಯಾಮಿಲಿ ಕೆಡ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಫಸ್ಟು ನಮ್ಮ ಯುವಕರು ಈ ಸ್ವಲ್ಪ 22-15 ವರ್ಷದಿಂದ 25 ವರ್ಷದ ಹುಡುಗರು ಸ್ವಲ್ಪ ಕೆಟ್ಟಿರ್ತಾರೆ ನೋಡಿ, ಅವ್ರು ಈ ಫಿಲಮ್ ನೋಡಿದ್ರೆ ಇಮಿಡಿಯೇಟಾಗಿ ಅವ್ರ ತಂದೆ ತಾಯಿನವರು 4ನೇ ದಿವಸದಿಂದಲೇ ಪೋಷಣೆ ಮಾಡ್ತಾರೆ. ಅದೊಂದು ಬದುಕೋದಕ್ಕೊಂದು ದಾರಿ ಆಗ್ತದೆ ಅನ್ನೋದು ಈ ಫಿಲಮ್ ಸೂಚನೆ. ಈ ಫಿಲಮ್ನ ಎಲ್ಲ ನಮ್ಮ ಕನ್ನಡನ ಉಳಿಸ್ರಿ. ಈ ಫಿಲಮ್ ನೋಡಿಬಿಟ್ಟು ನಮ್ಮ ನಿರ್ಮಾಪಕರು ನನ್ನ ತಮ್ಮನಾದಂಥ ಸುರೇಶು, ನಮ್ಮ ಮುರಳೀವರ್ಗೆ ಒಂದು ಹೆಸರು ಬರಲಿ. ನಮ್ಮ ಧರ್ಮ ಸರ್ ಅಂತಲೂ ಭಾರಿ ಚೆನ್ನಾಗಿ ಮಾಡೋರು ಇದರಲ್ಲಿ. ಅವರೆಲ್ಲ ಮಾಡಿರೋದು ಅನ್ಬೇಕು. ಆ ಸ್ಟೇಜ್ ಮೇಲೆ ಇದ್ರ ಮೇಲೆ ಥಿಯೇಟ್ರಲ್ಲಿ ನೋಡ್ತಾ ಇದ್ರೆ ನಿಜವಾಗ್ಲೂ ಧರ್ಮ ಸರ್ ಮಾಡೋರು ಈ ಫೈಟ್ಗಳು ಇವೆಲ್ಲನೂ ಅಂತ ನನಗೆ ಕಂಡುಹಿಡಿಯೋಕ್ಕಾಗಲಿಲ್ಲ. ಮಲೇಶ್ವರದಲ್ಲಿ 2-3 ಸಾರಿ ನೋಡಿದ್ವಲ್ಲ, ನನಗೆ ನಿಜವಾಗ್ಲೂ ಇವರು ಧರ್ಮ ಸರ್ ಏನೋ ಮಾಡಿರೋದು ಅಂತ. ಅವರು ಒಳ್ಳೆ ಹೆಸರು ಮಾಡಿದ್ದಾರೆ. ನಮ್ಮ ಬಿಗ್ ಬಾಸಲ್ಲೆಲ್ಲನೂ ಮುಖಪರಿಚಯ ಇದೆ. ಇದಕ್ಕೆಲ್ಲ ಮುಂಚಿತವಾಗಿ ನಾನು ಫಸ್ಟ್ ಹೇಳ್ದಂಗೆ ಅವ್ರ ತಂದೆಯವರು ಇಡೀ ಕರ್ನಾಟಕ ಜನನ ಮುಂಚೆ ಗೆದ್ದಿದ್ದಾರೆ. ಅವ್ರ ಫ್ಯಾಮಿಲಿ ಭಾರಿ ಒಳ್ಳೆ ಹಸಿರಾವಂಥ ಫ್ಯಾಮಿಲಿ ಅಂತ ನಾನು ಕನ್ನಡದ ಹಳ್ಳಿ ಸೊಗಡಲ್ಲಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಅದೇ ಒಂದು ಇದ್ರಲ್ಲಿ ಹೋಗುತ್ತೆ.
ಇಲ್ಲಿ ಆನೇಕಲ್ ಅವ್ರಿಗೆ ನಾನು 100% ಹೇಳ್ತೀನಿ, ಈ ಹಳ್ಳಿಯವ್ರು ಏನು ನೋಡ್ತಾರೋ ಸಿನಿಮಾ ಇವ್ರಿಗೆ ತುಂಬ ನಾಟೋ ಅಂತ ಸಿನಿಮಾ. ಯಾಕಂದರೆ ಈ ಧರ್ಮ ಸರ್ ಈಗೇನು ಹಣ ಹೇಳ್ದಂಗೆ ಇವಾಗ ಏನಿದ್ದಾರೆ ಅವ್ರು ಲೋವರ್ ಬ್ಯಾಗೆ ಸಿನಿಮಾ ಮಾಡ್ಕೊಂಬಂದರು. ಆದರೆ ಈ ಸಿನಿಮಾದ ಟೋಟಲ್ ಗೆಟಪ್ ಚೇಂಜ್ ಮಾಡಿ 6 ಮಂತ್ ಅವರು ಅದಕ್ಕೆ ಡೆಡಿಕೇಟ್ ಮಾಡಿ ಗೆಟಪ್ಪೇ ಚೇಂಜ್ ಮಾಡಿದ್ದೀವಿ. ಸೊ ಒಂದು ರೋಡಿಸಮ್ ಸಿನಿಮಾ ಮಾತ್ರ ಅಲ್ಲ, ಇದು ಒಂದು ಏನಂತಾರೆ ಒಂದು ಫ್ರೆಂಡ್ಶಿಪ್ ಇದರಲ್ಲಾಗಲಿ ಸಂಬಂಧಗಳಾಗಿ ನಡೀತಕ್ಕಂಥ ಒಂದು ಕಥೆ. ಇದು ಹಳ್ಳಿಗಳಲ್ಲಿ ಹುಟ್ಟು ಬೆಳೆದಿರೋರಿಗೆ ತುಂಬ ಸಂಬಂಧಗಳು ತುಂಬ ಟಚ್ ಆಗುತ್ತೆ. ಅಂಥವ್ರಿಗೆ ಈ ಸಿನಿಮಾ ತುಂಬ ಆಪ್ಟ್ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೇನೆ. ಸುಮಾರು ಜನ ಬರ್ತಾಯಿಲ್ಲ, ನೋಡ್ತಿಲ್ಲ ಅಂತ ಒಂದಿದೆ. ಬಟ್ ಖಂಡಿತ ಒಳ್ಳೆ ಸಿನಿಮಾ, ಒಳ್ಳೆ ಕಥೆ ಇದ್ದರೆ ಜನ ಬರ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಇತ್ತೀಚೆಗೆ ರಿಲೀಸ್ ಆಗಿ ಕೆಲವು ಸಿನಿಮಾಗಳು ಕನ್ನಡ ಚಿತ್ರರಂಗನ ಕೈ ಹಿಡಿದಿದ್ದಾರೆ ಜನ. ಅದೇ ಥರ ನಮ್ಮ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿರೋಂಥ ಒಂದು ಸಿನಿಮಾ. ಒಂದು ಕತೆ ಅನ್ನೋದು ಏನು ಮುಖ್ಯ ಒಂದು ಸಿನಿಮಾಗೆ, ಅದಂತೂ ಒಂದು ಭರವಸೆ ಕೊಡ್ತೀನಿ. ಕತೆ ಅನ್ನೋದು ಸಿನಿಮಾ ಖಂಡಿತ ಇದೆ, ಒಂದು ಜನಕ್ಕೆ ನಾಟುವಂಥ ಒಂದು ಕತೆ ಇದೆ. ದಯವಿಟ್ಟು ಕನ್ನಡ ನಮ್ಮ ಸಿನಿಮಾನ ನೋಡಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊತೀನಿ. ಎಲ್ಲ ಆನೇಕಲ್ ಜನತೆಗೆ ನನ್ನ ಧನ್ಯವಾದಗಳು.